ನಾವು ಸೋಲೋದನ್ನು ನೋಡಬೇಕು ಅಂತ ಕಾಯ್ತಾರ ಜನರನ್ನೆಲ್ಲ ಲೈಫ್ ಲಾಂಗ್ ಕಾಯ್ತಾನೆ ಇರೋಣ. ವೆಲ್ಕಮ್ ಟು ಮೈ ಮಿನಿ ಆಟೋ ಬ್ಲ್ಯಾಕ್. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕಟಿಂಗ್ ಮಾಡಿಸ್ಕೊಬಂದು ರೂಮಲ್ಲಿ ನೋಡ್ತೀನಿ, ಇವ್ರು ಇನ್ನೂ ಮಲಗಿ ಎದ್ರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಒಂದು ಲೋಟಕ್ಕೆ ನೀರು ಹಾಕೊಂಡು ಅದಕ್ಕೆ ನಿಂಬೆಹಣ್ಣು ಹಾಕೊಂಡು ಕುಡಿದೆ. ಏನಕ್ಕಪ್ಪ ಅಂತ ಅಂದರೆ ಬಾಡಿಲಿರೋ ವಿಷಾಂಶ ಎಲ್ಲ ಹೊರಗಡೆ ತೆಗೆದಾಕುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ನನಗೆ ಚಿತ್ರಾನ್ನ ಮಾಡೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಮ್ಮ ಹುಡುಗ ಬ್ರೂಸ್ಲಿ ಥರ ಓಡಾಡ್ತಾ ಇದ್ದಾನೆ ನೋಡಿ. ತಿಂಡಿ ರೆಡಿ ಆಯಿತು. ತಿಂಡಿ ಮಾಡ್ಕೊಂಡು ಪಟ್ಟ ಅಂತ ಹಿಂಗೆ ರೆಡಿ ಆಗಿಬಿಟ್ಟು ನಾನು ಹೊರಟಿತ್ತು ಡ್ಯೂಟಿಗೆ. ಹತ್ರ ಬೇಡ್ಕೊಂಡು ಹಂಗೆ ಜೊತೆಗೆ ನಮ್ಮ ಹುಡುಗಂಗೆ ಕರ್ಕೊಂಡು ಅವನ್ನ ಚಿಕನ್ ಅಂಗಡಿ ಹತ್ರ ಬಿಡಬೇಕಿತ್ತು. ಚಿಕನ್ ಅಂಗಡಿ ಹತ್ರ ಬಿಟ್ಟು ಹಂಗೆ ನಾನು ಕಾಕಿ ಶರ್ಟ್ ಇರಲಿಲ್ಲ, ಕಾಕಿ ಶರ್ಟ್ ತಗೋಬೇಕಿತ್ತು. ಮೈ ಮೇಲೆ ಕಾಕಿ ಇದ್ರೆ ಅದ್ರ ಗತ್ತೆ ಬೇರೆ ಗುರು. ಕಾಕಿ ಬಟ್ಟೆ ಎಲ್ಲ ತಗೊಂಡು ನಮ್ಮ ಹುಡುಗನ ಅಂಗಡಿ ಹತ್ರ ಹೋದ. ಅಂಗಡಿ ಓಪನ್ ಮಾಡ್ಕೊಂಡು ಅಂಗಡಿ ತೊಳೆಯೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ದ. ನಾನು ನನ್ನ ಗಾಡಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನೋಡ್ರಿ. ತುಂಬ ಗಲೀಜಾಗಿತ್ತು. ನೀಟಾಗೆಲ್ಲ ವಾಶ್ ಮಾಡ್ಕೊಂಡು ಟಾಪೆಲ್ಲ ವಾಶ್ ಮಾಡ್ಕೊಂಡು ನಾನು ಟಪ್ಪಂತ ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಆನ್ ಮಾಡಿದ ತಕ್ಷಣ ಒಂದು ಡ್ಯೂಟಿ ಬಿಟ್ಟು ನಮ್ಮ ಹುಡುಗನ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ಕೊನೆಗೆ ಡ್ರಾಪ್ ಆಂಜನೇಯ ದೇವಸ್ಥಾನದ ಹತ್ರ ಹಂಗೆ ಕೈ ಮುಕ್ಕೊಂಡು ಅಲ್ಲಿಂದ ಇನ್ನೊಂದು ಡ್ಯೂಟಿ ಬಿಡ್ತು. ಅದು ಮೀಟ್ರ್ ಬೋರ್ಡ್ ಪಾರ್ಸಲ್ ಇತ್ತು. ಆ ಮೀಟ್ರ್ ಬೋರ್ಡ್ ಪಾರ್ಸಲ್ನ ಎತ್ಕೊಂಡು ಅಲ್ಲಿಂದ ನಾನು ಹೊರಟೆ. ಗೈಸ್, ನಾನು ಡೈಲಿ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಬಂದು ಎರಡೇ. ಒಂದು, ಬೆಂಗಳೂರಲ್ಲಿರೋದ್ರಿಂದ ನಾನು ಹೇಗಿದ್ದೀನಿ, ಉಂಡಿದ್ದೀನೋ, ತಿಂದಿದ್ದೀನೋ, ಮಲಗಿದ್ದೀನೋ ಅಂತ ಊರಲ್ಲಿ ಇತ್ಕೊಂಡು ಯೋಚನೆ ಮಾಡೋ ನಮ್ಮ ಅಪ್ಪ ಅಮ್ಮಂಗೆ ಪ್ರತಿದಿನ ನಾನು ವೀಡಿಯೋ ನೋಡಿ ಖುಷಿಯಾಗಿರ್ತಾರೆ ಅಂತ. ಇನ್ನೊಂದು ಗೈಸ್, ನಾನು ಬೆಳಿಬೇಕು. ಈ ಮಿಡಲ್ ಕ್ಲಾಸಿಂದ ಹೈ ಕ್ಲಾಸ್ ಲೆವೆಲ್ಗೆ ಹೋಗಬೇಕು. ಅಲ್ಲಿವರೆಗೂ ಶ್ರಮ ಪಡ್ತಾನೆ ಇರ್ತೀನಿ. ಓಕೆ ಗೈಸ್, ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಆಗಿರುತ್ತೆ. ಸಪೋರ್ಟ್ ಮಾಡಿ. ಬಾಯ್.